ಪ್ರಶಾಂತ್, ಡಿ ಕೆ ಶಿವಕುಮಾರ್ ಅವರ ಎದುರಿಗಿರುವ ಜಾತಿ ಸಮೀಕರಣದ ಸವಾಲುಗಳ ಬಗ್ಗೆ ನಾವು ಮಾತಾಡಿದ್ವಿ. ಇನ್ನೊಂದು ಸವಾಲು ಇರೋದು ಅಡ್ಮಿನಿಸ್ಟ್ರೇಷನ್ ಅಂದುಕೊಂಡಷ್ಟು ನೀಟಾಗಿ ಆಗಿಲ್ಲ ಅಂತ ಸಿದ್ದರಾಮಯ್ಯನವ್ರಿಗೆ ಅರ್ಥ ಆಗಿದೆ. ಅವರೇ ಆಫ್ ದ ರೆಕಾರ್ಡ್ ಹೇಳ್ಕೊತಾರಂತೆ, ಯಾಕೋ ಹಿಡಿತ ಸಿಗಲಿಲ್ಲ ಈ ಸಲ ಅಂತ. ಎಲೆಕ್ಷನ್ಗೆ 2 ವರ್ಷ ಇರುವಾಗ ಅದನ್ನು ಹಿಡಿತಕ್ಕೆ ತಗೊಳ್ಳಬೇಕಾದಂಥ ಅನಿವಾರ್ಯತೆ ಡಿ ಕೆ ಶಿವಕುಮಾರ್ಗಿದೆ. ಅವರಿಗೆ ಡೆವಲಪ್ಮೆಂಟ್ ಬಗ್ಗೆ ಅವರದ್ದೇ ಆದಂಥ ದೃಷ್ಟಿಕೋನ ಇದೆ ಮತ್ತು ಆ ದೃಷ್ಟಿಕೋನದ ಬಗ್ಗೆ ಇನ್ನು ಸ್ಟ್ರಾಂಗ್ ಲೈಕ್ಸ್ ಆ್ಯಂಡ್ ಡಿಸ್ಲೈಕ್ಸು ಇರುವಂಥ ದೃಷ್ಟಿಕೋನ ಅದು. ಅವರು ಬೆಂಗಳೂರಿಗೆ ಒಂದು ಅಂಡರ್ಗ್ರೌಂಡ್ ಟನಲ್ ಆಗಬೇಕು ಅಂದರೆ ಆಗಬೇಕು ಅಂತಾರೆ, ಬಿಡದಿ ಟೌನ್ಶಿಪ್ ಆಗಬೇಕು ಅಂದ್ರೆ ಆಗಬೇಕು, ಆ ರೀತಿಯಾದಂಥ ಸ್ಟ್ರಾಂಗ್ ಒಪಿನಿಯನ್ಗಳಿರುವಂಥ ವ್ಯಕ್ತಿ. ಅದೇ ನೋಡಿ, ಈಗ ಡೆವಲಪ್ಮೆಂಟ್ ಮಾಡೆಲನ್ನು ತೆಗೆದುಕೊಂಡು ಬರುವಾಗ ನೀವು ಎಷ್ಟು ದಿನದಲ್ಲಿ ಯಾವುದನ್ನು ಎಕ್ಸಿಕ್ಯೂಷನ್ ಮಾಡಿ ತೋರಿಸ್ತೀರಿ ಅನ್ನೋದು ಭಾಳ ಮುಖ್ಯ. ಕರೆಕ್ಟ್. ಒಂದು. ಎರಡನೇದು, ಯಾವುದೇ ಒಬ್ಬ ರಾಜಕಾರಣಿಗೆ, ಅಧಿಕಾರದಲ್ಲಿರ್ತಕ್ಕಂಥ ರಾಜಕಾರಣಿಗೆ ಡೆವಲಪ್ಮೆಂಟ್ ಸ್ಪೇಸ್ ಯಾವಾಗ ಸಿಗುತ್ತೆ? ನೀವು ಚುನಾವಣೆಗಳನ್ನು ಗೆಲ್ತಾ ಇರ್ಬೋದು. ಸೊ GBA ಚುನಾವಣೆ ಇಸ್ ಆಲ್ಸೋ ಬಿಗ್ಗೆಸ್ಟ್ ಚಾಲೆಂಜ್ ಫಾರ್ GBA ಚುನಾವಣೆ ಗೆದ್ದರೆ ನಿಮಗೊಂದು ಮ್ಯಾನ್ಯೂರಿಂಗ್ ಸ್ಪೇಸ್ ಸಿಗುತ್ತೆ. ಹೌದು. ಒಂದು. ಮೂರನೇ ಅಂಶ ಅಜಿತ್, ನನಗನ್ಸುತ್ತೆ ಇಡೀ ಕಾಂಗ್ರೆಸ್ ಸರ್ಕಾರ ಒಪ್ಕೊಳ್ಳಲ್ಲ ಅವರು. ಬಟ್ ಮುಂಬರುವ ದಿನಗಳಲ್ಲಿ ಎಲ್ಲ ರಾಜ್ಯ ಸರ್ಕಾರಗಳಿಗೂ ಸಮಸ್ಯೆ ಆಗ್ತಿರೋದೇನು? ನೀವು ಚುನಾವಣೆಯ ಘೋಷಣೆ ಅಂಥೇಳಿ ಗ್ಯಾರಂಟಿಗಳನ್ನು ಮನಸ್ಸಿಗೆ ಬಂದಂತೆ ಗ್ಯಾರಂಟಿಗಳಿಗೆ ದುಡ್ಡು ಕೊಟ್ಟಿದ್ದೀರಿ. ಹಾಗಿರುವಾಗ ಜೊತೆಗೆ ನೀವು ಡೊಮೆಸ್ಟಿಕ್ ಇನ್ ದ ಸೆನ್ಸ್ ಬಿ ಸಿಟೀಸ್ಗಳು, ಸಿ ಸಿಟೀಸ್ಗಳು, ಪುರಸಭೆಗಳು, ಅಲ್ಲಿ ಡೆವಲಪ್ಮೆಂಟಿಗೆ ಹಣ ಕೊಡ್ಲಿಕ್ಕೆ ನಿಮ್ಗೆ ಸಾಧ್ಯ ಆಗ್ತಾ ಇಲ್ಲ. ನೀವೇನೋ ಭಾಳ ದೊಡ್ಡ ಈಗ ಕೇಂದ್ರ ಸರ್ಕಾರ ಇದೆ, ಕೆಪೆಕ್ಸಿಗೆ ಎಷ್ಟು 11 ಲಕ್ಷ ಕೋಟಿ ಕೊಡುತ್ತಾರೆ ಅಲ್ವಾ? ಆ ರೀತಿಯ ಹಣವನ್ನು ನೀವೇನೋ ಕೆಪೆಕ್ಸಿಗೆ ಇಡ್ತೀರಲ್ಲ, ಆ ಕೆಪೆಕ್ಸ್ನ ಹಣವನ್ನು ಹೇಗೆ ಸ್ಪೆಂಡ್ ಮಾಡ್ತೀರಿ, ಹೇಗೆ ಯುಟಿಲೈಸ್ ಮಾಡ್ತೀರಿ, ಹೇಗೆ ಅದಕ್ಕೆ ಸರಿಯಾದ ಸಮಯಕ್ಕೆ ದುಡ್ಡು ಕೊಡ್ತೀರಿ ಅನ್ನೋದು ಭಾಳ ಮುಖ್ಯ. ಹೌದು. ಈಗ ನೀವು CRF ರಸ್ತೆಗಳು ಇಡೀ ರಾಜ್ಯದಲ್ಲಿ ನೋಡಿ, ಕೇಂದ್ರ ನಂತರ ದುಡ್ಡು ಕೊಡುತ್ತೆ, ಬಟ್ ನಿಮಗೆ ಮ್ಯಾಚಿಂಗ್ ಕೊಡಲಿಕ್ಕಾಗಲ್ಲ ರಾಜ್ಯ ಸರ್ಕಾರಗಳಿಗೆ. ಗ್ಯಾರಂಟಿಯ ಕಾರಣದಿಂದ ಬೊಕ್ಕಸದ ಮೇಲೇನು ಒತ್ತಡ ಬೀಳ್ತಾ ಇದೆ. ಅದಕ್ಕೆ ಆ ಬೊಕ್ಕಸಕ್ಕೇನು ಸಿದ್ದರಾಮಯ್ಯನವರು ಅಧಿಕಾರದಲ್ಲಿದ್ದಾರೋ, ಡಿ ಕೆ ಶಿವಕುಮಾರ್ ಅಧಿಕಾರದಲ್ಲಿದ್ದಾರೋ ಗೊತ್ತಾಗಲ್ಲ. ಸಂಬಂಧ ಆ ಬೊಕ್ಕಸಕ್ಕೆ ಅರ್ಥ ಆಗೋದಿಷ್ಟೇ, ಎಷ್ಟು ಒಳಗಡೆ ಬರ್ತಿದೆ, ಎಷ್ಟು ಹೊರಗಡೆ ಹೋಗ್ತಿದೆ. ಹೀಗಾಗಿ ಡಿ ಕೆ ಶಿವಕುಮಾರ್ ಮೇಲೆ ಆ ಒತ್ತಡ ಇದ್ದದ್ದೇ. ಅದು ಸಿದ್ದರಾಮಯ್ಯನವ್ರ ಮೇಲಿತ್ತು, ಡಿ ಕೆ ಶಿವಕುಮಾರ್ ಮೇಲೆ ಇರಲ್ಲ ಅಂತಕ್ಕಂಥದ್ದಲ್ಲ. ಹೀಗಾಗಿ ಈಗ ಪರಿಷ್ಕರಣೆಯ ಚರ್ಚೆ ಡಿ ಕೆ ಶಿವಕುಮಾರ್ ಮತ್ತೆ ಕಾಂಗ್ರೆಸ್ಸು ತನ್ನ ವೋಟ್ ಬ್ಯಾಂಕ್ ರಾಜಕೀಯದ ವಿಚಾರದಲ್ಲಿ ಕೂಡ ಎಷ್ಟು ಗೊಂದಲದಲ್ಲಿದೆ ಅಂತಂದರೆ, ಸಿದ್ದರಾಮಯ್ಯನವರು ರಾಜೀನಾಮೆ ಹಿಂದಿನ ದಿವಸ ತಗೊಂಡ ಆ ವರದಿ ಪ್ರಕಾರ ಮುಸಲ್ಮಾನರೇ ಈ ರಾಜ್ಯದ ಅತಿ ದೊಡ್ಡ ಜನಸಂಖ್ಯೆಯಲ್ಲಿರೋ ದಲಿತರನ್ನು ಬಿಟ್ಟರೆ ಮುಸ್ಲಿಮರೇ ಅತಿ ದೊಡ್ಡ ಸಮುದಾಯ. ಆಮೇಲೆ ಹಿಂದುಳಿದ ವರ್ಗದವರು ದಲಿತರಿಗಿಂತ ಹೆಚ್ಚು 100% ಗ್ಯಾರಂಟಿ ವೋಟ್ ಬ್ಯಾಂಕೇ ಮುಸಲ್ಮಾನರು. ಹೌದು. ಯಾರೊಬ್ಬರೂ ಪ್ರದೇಶ್ ಕಾಂಗ್ರೆಸ್ ಅಧ್ಯಕ್ಷತೆಗಾದರೂ ಒಬ್ಬ ಮುಸಲ್ಮಾನರ ಹೆಸರು ಹೇಳ್ತಾ ಇಲ್ಲ. ಈ ದೇಶದಲ್ಲಿ ಇವರೊಬ್ಬರೇ OBC ಚೀಫ್ ಮಿನಿಸ್ಟರ್ನು ಸರಿ, ದೇಶದ ಯಾವ ಪ್ರದೇಶ್ ಕಾಂಗ್ರೆಸ್ ಅಧ್ಯಕ್ಷನೂ ಮುಸ್ಲಿಂ ಇಲ್ಲ. ರಾಜ್ ಬಬ್ಬರು ಮತ್ತು ಸಲ್ಮಾನ್ ಖುರ್ಷಿದ್ ಕೊಟ್ಟಿದ್ರು ಉತ್ತರ ಪ್ರದೇಶದಲ್ಲಿ. ಅಷ್ಟೊತ್ತಿಗೆ ಪ್ರಿಯಾಂಕಾ ಗಾಂಧಿ ಎಂಟ್ರಿ ಕೊಟ್ಟ ಮೇಲೆ ಲಡ್ಕಿ ಹೂ ಮೇಲೆ ಲಡ್ತಿ ಹೂ ಅಂತ ಹೋಗ್ಬಿಟ್ಟು 2 ಸೀಟ್ ಗೆದ್ಕೊಂಡ್ಬಂದರು. ಇವತ್ತು ಮುಸ್ಲಿಮರ ಬಗ್ಗೆ ಯಾರು ಗಂಭೀರವಾಗಿ ಯೋಚನೆ ಮಾಡ್ತಾ ಇಲ್ಲ. ಅದು ಇತ್ತೀಚೆಗೆ ದಾವಣಗೆರೆ ಉಪಚುನಾವಣೆ ಆದ ನಂತರ ಅವ್ರು ಬಹಿರಂಗ ಬಂಡಾಯ ಆದಮೇಲೆ ಸಾಕಷ್ಟು ಅತೃಪ್ತಿ ಇರುವಾಗ ಮುಸ್ಲಿಂ ನಾಯಕತ್ವ, ಒಂದು ಗುಣಮಟ್ಟದ ನಾಯಕತ್ವ ಕೊಡೋ ಪ್ರಯತ್ನ ಕಾಂಗ್ರೆಸ್ ಪಕ್ಷದಲ್ಲಿ ಆಗ್ತಾನೇ ಇಲ್ಲ. ಆ ವೋಟ್ ಬ್ಯಾಂಕ್ ಏನಾದರೂ ಕೈ ಕೊಡ್ತಾ ಹೋಯ್ತು ಅಂದರೆ ಕಾಂಗ್ರೆಸ್ಗೆ ದೊಡ್ಡ ಡ್ಯಾಮೇಜ್ ಆಗ್ತಾ ಹೋಗುತ್ತೆ. ಹಿಂದೂ ಅಹಿಂದ ಮತಗಳು, ಹಿಂದೂ ದಲಿತ ಮತಗಳೆಲ್ಲ ವಿಭಜನೆ ಆಗೋ ಸಾಧ್ಯತೆ ಇರುತ್ತೆ. ಅಲ್ಲ, ಯಾವ ಲೆಕ್ಕಾಚಾರದ ಎಲ್ಲಿವರೆಗೂ ಟೇಕನ್ ಫಾರ್ ಗ್ರಾಂಟೆಡ್ ಮಾಡ್ತಾ ಹೋಗ್ತಾರೆ ಅಂತ ಕಾಂಗ್ರೆಸ್ನವರು. ಒಬ್ರು ಒಂದು ಪ್ಯಾನೆಲ್ ಹೆಸರು ಬರಲ್ಲ, ಒಬ್ಬ ಮುಸ್ಲಿಮರು ಸ್ಪೀಕರ್ ಮಾಡ್ಬಿಟ್ಟಿದ್ವಿ ಅಂತ ಹೇಳ್ತಾರೆ. ಕಾಂಗ್ರೆಸ್ ಗೆಲ್ಸೋದಕ್ಕಲ್ಲ ಸರ್, ಬಿಜೆಪಿಯನ್ನು ಸೋಲಿಸಬೇಕು ಅಂತ ವೋಟ್ ಹಾಕ್ತಾರೆ. ಸೋಲಿಸುವ ಕೆಪಾಸಿಟಿ ಯಾರಿಗಿದೆ ಅವ್ರು ವೋಟ್ ಹಾಕ್ತಾರೆ. ಪ್ರೋಆಕ್ಟಿವ್ ಪ್ರತಿಭಟನೆ ಬಂತು ಮುಸ್ಲಿಮರಿಂದ ದಾವಣಗೆರೆ ಉಪಚುನಾವಣೆ ಆದ್ಮೇಲೆ. ಅವ್ರು ಇನ್ನೂ ಆಘಾತದಿಂದ ಚೇತರಿಸ್ಕೊಂಡಿಲ್ಲ. ನಜೀರ್ ಅಹಮದ್ ತೆಗೆದಿದ್ದು, ಜಬ್ಬಾರ್ನ ಎಕ್ಸ್ಪೆಲ್ ಮಾಡಿದ್ದು, ಆಮೇಲೆ ಆಘಾತಕ್ಕೆ ಇನ್ನೇನು ಜಮೀರ್ ಅಹಮದ್ನು ಕೈ ಬಿಡ್ತಾರೆ ಅನ್ನೋ ವಾತಾವರಣ ಸೃಷ್ಟಿಯಾಗಿತ್ತು. ಅಷ್ಟೊತ್ತಿಗೆ ಧರ್ಮಗುರುಗಳು ಪ್ರವೇಶ ಕೊಟ್ಟು ಎಚ್ಚರಿಕೆ ಕೊಟ್ಟ ಮೇಲೆ ಹೆದರ್ಕೊಂಡ್ರು ಕಾಂಗ್ರೆಸ್ನವರು. ಈಗಲೂ ಕೂಡ ಮುಸ್ಲಿಮರಿಗೆ ನ್ಯಾಯ ಕೊಡೋಕೆ ಆಗ್ತಾ ಇಲ್ಲ ಕಾಂಗ್ರೆಸ್ ಪಕ್ಷಕ್ಕೆ. ನೀವು ಆ ವೋಟ್ ಬ್ಯಾಂಕಿನ ಬಗ್ಗೆ ಡಿ ಕೆ ಶಿವಕುಮಾರ್ ಅದನ್ನ ಹೆಂಗೆ ನಿಭಾಯಿಸ್ತಾರೆ ಅಂತ, ಆ ವೋಟ್ ಬ್ಯಾಂಕಿನ ಬಗ್ಗೆನೇ ನಿಮಗೆ ತಪ್ಪು ಕಲ್ಪನೆ ಇದೆ ಸರ್. ಎಲ್ಲಿಯ ತನಕ ಕರ್ನಾಟಕದಲ್ಲಿ ಕಾಂಗ್ರೆಸ್ಸಿಗೆ ಬಿಜೆಪಿಯನ್ನು ಸೋಲಿಸುವ ಕ್ಷಮತೆ ಇದೆಯೋ ಅಲ್ಲಿ ತನಕ ಕಾಂಗ್ರೆಸ್ಸಿಗೆ ವೋಟ್ ಹಾಕ್ತಾರೆ. ಖಂಡಿತ. ಬಿಜೆಪಿಯನ್ನು ಸೋಲಿಸಬಹುದಾದಂಥ ಇನ್ಯಾವುದಾದರೂ ಪಕ್ಷಕ್ಕೆ ಕ್ಷಮತೆ ಬಂದಾಗ ಆ ಪಕ್ಷಕ್ಕೆ ವೋಟ್ ಹಾಕ್ತಾರೆ.
ಅದನ್ನೇ ಅವ್ರು ನನಗನ್ಸುತ್ತೆ ಹೇಳಿದ್ದು. ಒಂದ್ That is the ನಿಮಿಷ, nature of that ಹೌದು, vote bank. ಅಲ್ಲ, ಈ ಕಾಸ್ಟ್ ನಾವು ನಿಮ್ಮ ಕಾಂಗ್ರೆಸ್ ಮೇಲಿನ ಪ್ರೀತಿಯಿಂದಲ್ಲ ಬಿಜೆಪಿ ಸೋಲಿಸಬೇಕು ಅಂತ ಹೌದು, ವೋಟ್ ಹಾಕ್ತಾರೆ. ಹೌದು. ರಾಜಣ್ಣ ಅವರು ಬಹಿರಂಗವಾಗಿ ಹೇಳಿದ್ರು. ಈಗ ತೃಣಮೂಲ ಕಾಂಗ್ರೆಸ್ ಮುಸ್ಲಿಮರಿಗೆ ಏನು ಮಾಡಿದೆ ಹೇಳಿ ನನಗೆ? ಸಮಾಜವಾದಿ ಪಕ್ಷ ಮುಸ್ಲಿಮರಿಗೆ ಏನು ಮಾಡಿದೆ ಹೇಳಿ? ಅಲ್ಲಿ ಸಮಾಜವಾದಿ ಪಕ್ಷಕ್ಕೆ ಉತ್ತರ ಪ್ರದೇಶದಲ್ಲಿ ಓಟ್ ಹಾಕ್ತಾರೆ, ತೃಣಮೂಲ ಕಾಂಗ್ರೆಸ್ಸಿಗೆ ಪಶ್ಚಿಮ ಬಂಗಾಳದಲ್ಲಿ ಓಟ್ ಹಾಕ್ತಾರೆ, ಅಲ್ಲಿ ಕಾಂಗ್ರೆಸ್ಸಿಗೆ ಓಟ್ ಹಾಕೋದಿಲ್ಲ. ಯಾಕಂದ್ರೆ ಬಿಜೆಪಿನ ಅವರೇ ಬಿಜೆಪಿ ಜೊತೆಗೆ ಅವ್ರು ಫೈಟ್ ಮಾಡಬಲ್ಲರು ಅನ್ನುವ ಕಾರಣ. ಈಗ ಒಂದು ನಿಮಿಷ, ಕಾಸ್ಟ್ ಸೆನ್ಸಸ್ನ ಹಿಂದಿನ ದಿವಸ ಒಪ್ಕೊಂಡಿದ್ದಾರೆ. ಆದ್ರೆ ನನಗನ್ಸುತ್ತೆ ಅದೇನಂತ ಇಂಪ್ಯಾಕ್ಟ್ ಮಾಡಲಿಕ್ಕಿಲ್ಲ. ಯಾಕಂದ್ರೆ ಅದು ಹಳೆ ರಿಪೋರ್ಟೇ ಮತ್ತೆ ನ್ಯೂ ಜಾಕೆಟ್ ಸರ್, ಕೆಲವರು ಅದ್ರಲ್ಲಿ ಕೆಲವೊಂದಷ್ಟು ಹೊಸತನ ಏನೂ ಇಲ್ಲ. ಕೆಲವರಿಗೆ ಕೆಲವೊಂದಷ್ಟು ಆಸೆಗಳಿರ್ತವೆ. ಈಗ ಡಿ.ಕೆ. ಶಿವಕುಮಾರ್ ವಿಧಾನಸೌಧದ ಮೆಟ್ಟಿಲ ಮೇಲೆ ಪ್ರಮಾಣ ವಚನ ಸ್ವೀಕರಿಸಬೇಕು ಅಂತ, ಏನು ರಾಜಭವನದಲ್ಲಿ ಸ್ವೀಕರಿಸೋದಕ್ಕೂ ಅಲ್ಲಿ ಸ್ವೀಕರಿಸೋದಕ್ಕೂ ವ್ಯತ್ಯಾಸ ಇದೆಯಾ? ಅವು ಒಂದು ಮನಸ್ಸಲ್ಲಿ ಏನೋ ಅನ್ಕೊಂಡಿರ್ತಾರಪ್ಪ, ವಿಧಾನಸೌಧದ ಮೆಟ್ಟಿಲ ಮೇಲೆ ಸ್ವೀಕರಿಸಬೇಕು ಅಂತ. ಪ್ರಶಾಂತ್, ಸಿದ್ದರಾಮಯ್ಯನವರು ರಾಜ್ಯಸಭೆಗೆ ಹೋಗೋದಿಲ್ಲ ಅಂತಾರೆ. ಈಸ್ ಇಟ್ ಅ ಮ್ಯಾಟರ್ ಆಫ್ ಟೆನ್ಷನ್ ಫಾರ್ ಡಿ.ಕೆ. ಶಿವಕುಮಾರ್? ನನಗೇನು ಅನ್ಸಲ್ಲ. ನೋಡಿ, ಮೊನ್ನೆ ಸಿದ್ದರಾಮಯ್ಯನವರು ಭಾಳ ಸ್ಪಷ್ಟವಾಗಿ ಹೇಳಿಬಿಟ್ಟಿದ್ದಾರೆ ಅವರ ಬೆಂಬಲಿಗರಿಗೆ. ನನಗೆ 78 ವಯಸ್ಸಾಗಿದೆ, 80ರಲ್ಲಿ ನಾನೇನು ಚುನಾವಣೆಯನ್ನು ಫೇಸ್ ಮಾಡ್ತಕ್ಕಂಥ ಸ್ಥಿತಿಯಲ್ಲಿಲ್ಲ. ಕೆಲ ತಮ್ಮ ಬೆಂಬಲಿಗರಿಗೆ ಪೊಲಿಟಿಕಲಿ ಅಡ್ಜಸ್ಟ್ ಮಾಡಬೇಕು, ಆ ಪ್ರಯತ್ನವನ್ನು ಅವರು ನಿಶ್ಚಿತವಾಗಿ ಮಾಡ್ಬೋದು. ಬಟ್ ಭಾಳ ಸಿದ್ದರಾಮಯ್ಯನವರು ಅವರು ಇಳಿದ ರೀತಿ ಇತ್ತಲ್ಲ, ಅದೇ ಸ್ಪಷ್ಟಪಡಿಸ್ತಾ ಇತ್ತು. ತುಂಬ ತಲೆನೋವು. He is not enough ಫೈಟಿಂಗ್ ಸ್ಪಿರಿಟ್ ಅನ್ನೋ ಸರ್. ಅಲ್ಲ, ಅವ್ರಿಗೆ ಏನು ಬೇಕು ಅದು ಹೈಕಮಾಂಡ್ ಕೊಟ್ಟೆ ಕೊಡುತ್ತೆ. ಈಗ ಅವರು ಹೈಕಮಾಂಡ್ ಹೋಗಿ 4 ಮಂದಿ ಲೀಸ್ಟ್ ಕೊಟ್ಟರು ಅಂತ ತಿಳ್ಕೊಳ್ಳೋಣ. ಮತ್ತು ಅವರು ಸಿದ್ದರಾಮಯ್ಯನವ್ರು ಏನು, ಈಸ್ ಅ ವೆರಿ ಸೀಸನ್ಡ್ ಪೊಲಿಟಿಷಿಯನ್. ಅವ್ರು 4 ಮಂದಿದು ಕೊಡುವಾಗ ಹೋಗಿ ಇಲ್ಲಪ್ಪ ಯಾರ್ಯಾರ್ದೋ ಕೊಟ್ಟು ಬರ್ತಾರೆ ಅವರು ನಿಶ್ಚಿತವಾಗಿ ಜಾತಿಯ ಕಾಂಬಿನೇಷನ್ನು, ಜಿಲ್ಲಾ ಕಾಂಬಿನೇಷನ್ನು ನೋಡಿನೇ ಒಂದು 4 ಮಂದಿ ಲೀಸ್ಟ್ ಕೊಟ್ಟರೆ ಅದು ಅವ್ರೇನು ಮಂತ್ರಿ ಆಗಲ್ಲ ಅಂತಕ್ಕಂಥ ಸ್ಥಿತಿಯಲ್ಲಿರಲ್ಲ. ಸೊ ಸಿದ್ದರಾಮಯ್ಯ, ಮಲ್ಲಿಕಾರ್ಜುನ್ ಖರ್ಗೆ ಇವರನ್ನು ಡಿ.ಕೆ. ಶಿವಕುಮಾರ್ ಬ್ಯಾಲೆನ್ಸ್ ಮಾಡಬೇಕಾಗತ್ತೆ. ಮತ್ತು ಅದನ್ನು ಇವರು ಮುಖ್ಯಮಂತ್ರಿ ಆಗೋವರೆಗೆ ಬಂದಿದ್ದಾರೆ ಅಂದರೆ ಅದನ್ನು ಫ್ಯಾಕ್ಟರ್ ಇನ್ ಮಾಡದೆ ಬರ್ತಾರಾ, ಮುಖ್ಯಮಂತ್ರಿ ಆಗ್ತಾರೆ. ಹೌದು ಹೌದು. ಬಟ್ ಅವ್ರಿಗೆ ಚಾಲೆಂಜ್ ಸಿದ್ದರಾಮಯ್ಯನವರ ಕೊಡೋ ಕಷ್ಟಗಳಲ್ಲ. ಪಾಲಿಟಿಷಿಯನ್ಸ್ಗೆ ಅದೆಲ್ಲ ಅಭ್ಯಾಸ ಆಗೋದು. ಅವ್ರಿಗೆ ಚಾಲೆಂಜ್ ಇರೋದು ಸಿದ್ದರಾಮಯ್ಯನವರ ಜೊತೆ ಹಿಂದೆ ಇದ್ದ ವೋಟ್ ಬ್ಯಾಂಕ್ ಇದೆ ನೋಡಿ. ಫಾರ್ ಎಕ್ಸಾಂಪಲ್ ಕುರುಬ್ರು ನಿಮ್ಗೆ 90% ವೋಟ್ ಹಾಕಿದ್ದಾರೆ ಒಂದೊಂದು ವಿಧಾನಸಭಾ ಚುನಾವಣೆ. ಹೌದು. ಇಡೀ ಕರ್ನಾಟಕದ 170 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ಸಿನ ವೋಟನ್ನು ಸೀಟಾಗಿ ಕನ್ವರ್ಟ್ ಮಾಡ್ತಾ ಇದ್ದಿದ್ದು ಕಳೆದ 20 ವರ್ಷಗಳಲ್ಲಿ ಕುರುಬ್ರು. ಹಿಂದೂ ಕೂಡ 50-60% ಬಹುತೇಕ ಕ್ಷೇತ್ರಗಳಲ್ಲಿ ಅವರ ಪ್ರೆಸೆನ್ಸ್ ಇದೆ. 50-60% ಕುರುಬ್ರು ವೋಟ್ ಕಾಂಗ್ರೆಸ್ಗೆ ಬರ್ತಾ ಇತ್ತು. 10-12 MLA ಇರ್ತಿದ್ರು. ಸಿದ್ದರಾಮಯ್ಯನವ್ರು ಬಂದಮೇಲೆ ಕಡಿಮೆ ಆದರು. ಆದರೆ ಸಿದ್ದರಾಮಯ್ಯನವರ ಕಾರಣದಿಂದ 20 ವರ್ಷ ಏನು ವೋಟ್ ಹಾಕಿದಾರಲ್ಲ, ಡೆಫಿನೆಟ್ಲಿ ಅದರಲ್ಲಿ ಒಂದಿಷ್ಟು ಡಿಸ್ಮ್ಯಾಂಟ್ಲ್ ಆಗೇ ಆಗುತ್ತೆ. ಅದನ್ನು ಮ್ಯಾಚಪ್ ಮಾಡ್ತಾರೆ. ಡಿ.ಕೆ. ಶಿವಕುಮಾರ್ಗೆ ಇರ್ತಕ್ಕಂಥ ಚಾಲೆಂಜ್ ಅದು. ಅವರು ಒಂದು ಕಡೆ ಸಾಫ್ಟ್ ಹಿಂದುತ್ವ ಆಡಿ ಬಲಪಂಥೀಯ ವೋಟರ್ಸ್ಗಳನ್ನು ಸ್ವಲ್ಪ ಮಟ್ಟಿಗೆ ನ್ಯೂಟ್ರಲೈಸ್ ಮಾಡ್ತಾರೆ. ಕರೆಕ್ಟ್. ಬಟ್ ಮುಂಬರುವ ದಿನಗಳಲ್ಲಿ ಲೆಫ್ಟ್ ಓರಿಯೆಂಟೆಡ್ ಕರ್ನಾಟಕದಲ್ಲಿ ಏನೊಂದು ವೋಟಿಂಗ್ ಪ್ಯಾಟರ್ನ್ ಇದೆ ನೋಡಿ. ಹಿಂದುಳಿದ ವರ್ಗದಲ್ಲಿರ್ಬೋದು, ಮುಸಲ್ಮಾನರಲ್ಲಿರ್ಬೋದು, ಸಾಫ್ಟ್ ಹಿಂದುತ್ವವನ್ನು ಇಷ್ಟಪಡದ ಒಂದು ವೋಟಿಂಗ್ ಪ್ಯಾಟರ್ನ್ ಇದೆ ಅಲ್ಲ, ಅದು ಎಲ್ಲಿ ಹೋಗುತ್ತೆ ಅನ್ನೋದು ಕೂಡ ಅಲ್ಲೂ ಒಂದು ಕಡೆ ಕುಮಾರಸ್ವಾಮಿಯನ್ನು ಹೋಗ್ಲಿಕ್ಕಾಗಲ್ಲ, ಒಂದು ಕಡೆ BJPಗೆ ಹೋಗ್ಲಿಕ್ಕಾಗಲ್ಲ. ಸೊ ಇದು ಇಂಟ್ರೆಸ್ಟಿಂಗ್ ಇದೆ. ಇದು ಸುಮ್ಮನೆ ಏನೋ ಲೀಡರ್ಶಿಪ್ ಚೇಂಜ್. ಆ ವೋಟ್ ಬ್ಯಾಂಕನ್ನು ಕಾಂಗ್ರೆಸ್ಸಿಗೆ ತರುವ ಪ್ರಯತ್ನ ಸತೀಶ್ ಜಾರಕಿಹೊಳಿ ಥರದವ್ರು ಮಾಡ್ತಿರ್ತಾರೆ. ಅವಾಗ ಒಂದೊಂದು ಹೇಳಿಕೆ ಆ ಬ್ಯಾಲೆನ್ಸ್ ಅನ್ನು ಹೆಂಗೆ ಮಾಡ್ತಾರೆ ಅನ್ನೋದು ನೋಡಬೇಕು. ಎಸ್. ಆಮೇಲೆ ಈ 28ರ ಎಲೆಕ್ಷನ್ನಲ್ಲಿ ಐ ಥಿಂಕ್ BJP ಮತ್ತು JDS ಒಟ್ಟಿಗೆ ಹೋಗೋದು ಒಂದು ಚಾಲೆಂಜ್, ಬಿಗ್ ಚಾಲೆಂಜ್. 23ನಲ್ಲಿ ಅದು ಇರಲಿಲ್ಲ. ಹಾಗಾಗಿ 136 ಬರಲಿಕ್ಕೆ ಸಾಧ್ಯ ಆಯಿತು. ಈಗ ಅವರಿಬ್ಬರು ಹೋಗೋದು ಸಾಕಷ್ಟು ನಿಶ್ಚಿತನೇ. ಅದನ್ನು ಹೇಗೆ ಮ್ಯಾನೇಜ್ ಮಾಡ್ತಾರೆ? ಅಫ್ಕೋರ್ಸ್ ಒಕ್ಕಲಿಗರ ವೋಟ್ರು ಒಂದಷ್ಟು ಡಿವೈಡ್ ಆಗುತ್ತೆ ಬಿಟ್ವೀನ್ ಶಿವಕುಮಾರ್ ಆ್ಯಂಡ್ ಇವರು. ಸಿದ್ದರಾಮಯ್ಯ ಮುಖ್ಯಮಂತ್ರಿ ಪದವಿ ಈಗ ರಾಜೀನಾಮೆ ಕೊಟ್ಟರು. ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕತ್ವಕ್ಕೆ 17 ವರ್ಷಗಳ ನಂತರ ಇದೇ ಮೊದಲ ಬಾರಿಗೆ ಬಿಟ್ಕೊಡ್ತಾ ಇದ್ದಾರೆ. ಹಾಗಾಗಿ ರಾಜ್ಯಸಭೆಯಲ್ಲಿ ಏನಾದರೂ ವಿರೋಧ ಪಕ್ಷದ ನಾಯಕನ ಸ್ಥಾನ ಕೊಡ್ತೀನಿ ಅಂದರೆ ಬಹುಶಃ ಅದನ್ನು ಒಪ್ಕೊಂಡ್ಬಿಡ್ಬೋದು. ಅವ್ರಿಗೆ ಲೀಡರಾಗಿ ಅಭ್ಯಾಸ, ಅದಕ್ಕಿಂತ ನಂಬರ್ 2 ಆಗಿ ಅವ್ರಿಗೆ ಅಭ್ಯಾಸ ಎಷ್ಟೋ ವರ್ಷಗಳಾಗಿ ಹೋಗ್ಬಿಡ್ತು. 2009 ನಂತರ ಅವ್ರು ಯಾರಿಗೂ ಮಾತುಗಳನ್ನು ಕೇಳಿದ್ರೆ AICC ಅಧ್ಯಕ್ಷರು ಕರ್ನಾಟಕದವರು, ಅಪೋಸಿಷನ್ ಲೀಡರು ಕರ್ನಾಟಕದವರು. ಅವರು ರಾಹುಲ್ ಗಾಂಧಿ ಹೇಳಿದ್ ನೀವು ರಾಜ್ಯಸಭೆಗೆ ಬನ್ನಿ, CWCಯಲ್ಲಿ ನಿಮಗೊಂದು ಇಂಪಾರ್ಟೆಂಟ್ ಸ್ಥಾನಮಾನ ಕೊಡ್ತೀವಿ. ಖರ್ಗೆ ಅವ್ರನ್ನ ಕಂಟಿನ್ಯೂ ಮಾಡ್ತಾರೆ. ನನಗನ್ಸುತ್ತೆ ನಿನ್ನೆ ಅವರು ಬಹಿರಂಗವಾಗಿ ನಾನು ಹೋಗಲ್ಲ ಅಂತ ಹೇಳಿದ ನಂತರ ಮತ್ತೆ ಒಪ್ಪಿಕೊಳ್ಳುವ ಸಾಧ್ಯತೆಗಳು ಕಡಿಮೆ. ಎಸ್, ಥ್ಯಾಂಕ್ ಯು ಸೋ ಮಚ್ 3 ಜನರಿಗೂ. ಇದರೊಂದಿಗೆ ಇವತ್ತಿನ ಲೆಫ್ಟ್ ರೈಟ್ ಆ್ಯಂಡ್ ಸೆಂಟರ್ ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.